ನಿಮ್ಮ ಕುಸುಮ ಆಚಾರ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಸುಮಾಸ್ ಕಿಚನ್. ಸೊ ನಾನಿವತ್ತು ತೋರಿಸ್ಕೊಡ್ತಿರೋ ರೆಸಿಪಿ ಬಂದು ಗ್ರೀನ್ ಚಿಲ್ಲಿ ಚಾಪ್ಸ್. ಸ್ಪೈಸಿಯಾಗಿ ಮಾಡೋಣ ಬನ್ನಿ. ಸಿಂಪಲ್ ರೆಸಿಪಿ. ಏನೇನು ಬೇಕು ಅಂತ ಹೇಳ್ತೀನಿ, ನೋಡ್ಕೊಳ್ಳೋಣ ಬನ್ನಿ. ಅರ್ಧ kg ಚಿಕನ್ ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ, ಹಾಗೆ ರುಬ್ಕೊಳ್ಳೋಕ್ಕೆ 2 ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಧನಿಯಾ ಪುಡಿ ಆ್ಯಂಡ್ ಗರಂ ಮಸಾಲ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ ಇವತ್ತು ನಾನು. ಹಾಗೆ ಎಣ್ಣೆ. ಫಸ್ಟು ದೊಡ್ಡ ಜಾರ್ ತಾಣನ. ದೊಡ್ಡ ಜಾರಿಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ರುಬ್ಕೊಳ್ಬೇಕು, ಮೀಡಿಯಮ್ಮಾಗಿ ಕಟ್ ಮಾಡ್ಕೊಳ್ಳಿ. 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಿಪ್ಪೆ ಬಿಡಿಸಿಲ್ಲ, ನಾನು ಹಾಗೆ ಹಾಕ್ತೀನಿ. ನೀವು ಬೇಕಂದರೆ ಸಿಪ್ಪೆ ಬಿಡಿಸ್ಕೊಂಡು ಹಾಕ್ಕೋಬೋದು. ಅದನ್ನು ಹಾಕೋಣ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಫಸ್ಟು. ಓಕೆ, ಇವಾಗ ಫೈನ್ ಪೇಸ್ಟ್ ಆಗಿದೆ. ಫಸ್ಟು ಒಂದು ಕುಕ್ಕರ್ ತಗೋಣ, ಸ್ಟವ್ ಹಚ್ಚೋಣ. ಹಾಗೆ ಕುಕ್ಕರ್ ಕಾಯ್ದಿದೆ. ಈಗ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋಣ. ನಾನಿಲ್ಲಿ ಒಂದು 4 ಸ್ಪೂನ್ ಎಣ್ಣೆ ತೊಗೊತಾ ಇದ್ದೀನಿ. ನೀವು ನಿಮ್ಮ ಕ್ವಾಂಟಿಟಿಗೆ ತಕ್ಕನಾಗೆ ನೀವು ಎಣ್ಣೆ ತೊಗೊಳ್ಳಿ. ಎಣ್ಣೆ ಕಾಯ್ತಿದ್ದಂಗೆ ನಾವು ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಪೇಸ್ಟ್ನ ಅದರೊಳಗೆ ಹಾಕೋಣ. ಫೈನ್ ಪೇಸ್ಟ್ ಮಾಡ್ಕೊಂಡಿರೋದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಫಸ್ಟು 1/4 ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡೋಣ. ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಮೀಡಿಯಮ್ ಸಿಮ್ಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ನಾವು ಆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡಿರ್ತೀವಲ್ಲ, ಅದ್ರ ವಾಸನೆ ಸ್ಮೆಲ್ ಏನಿರುತ್ತೆ ಅದು ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಇಲ್ಲಿ ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಈ ಫ್ರೈ ಆಗ್ತಾ ಇರೋ ಇದಕ್ಕೆ ಚಿಕನ್ ಆ್ಯಡ್ ಮಾಡೋಣ. ಆ ಮಸಾಲೆ ಜೊತೆನೇ ಚಿಕನ್ ಫ್ರೈ ಮಾಡಿ ಚೆನ್ನಾಗಿ. ಈ ಫ್ರೈ ಆಗೋ ಟೈಮಲ್ಲಿ ನಾವು ಸ್ವಲ್ಪ ಉಪ್ಪು ಹಾಕೋಣ. ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ ನಾನು. 1 ಸ್ಪೂನಷ್ಟು ಉಪ್ಪು ಹಾಕೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಇದು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಮುಚ್ಚಿಬಿಟ್ಟು ಬೇಯಿಸೋಣ. ಈ ಟೈಮಲ್ಲಿ ನಾವೊಂದು ಮಸಾಲೆ ರುಬ್ಕೊಳ್ಳೋದೈತೆ. ದೊಡ್ಡ ಜಾರಿಗೆ ಫಸ್ಟು 2 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ಅವೆರಡು ಟೊಮೊಟೊ ಹಾಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಪುದೀನ ಹಾಕೊಳ್ಳೋಣ. ಕೊತ್ತಂಬರಿ. ನಾನಿಲ್ಲಿ ಶುಂಠಿ ಹಾಕೋಣ. ಚಕ್ಕೆ ತೊಗೊಂಡಿದ್ದೀನಿ. ಹಾಗೆ ಒಂದು 4 ಲವಂಗ, 10 ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೀವು ಖಾರದ ತಕ್ಕನಾಗಿದ್ದರೆ ಸ್ವಲ್ಪ ಕಡಿಮೆನಾರ ತೊಗೊಳ್ಳಿ, ಜಾಸ್ತಿನಾರ ತೊಗೊಳ್ಳಿ. 1 ಕಪ್ಪು ಕಾಯಿ ತುರಿ. ಇದನ್ನು ಫೈನ್ ಪೇಸ್ಟ್ ಮಾಡೋಣ. ಸ್ವಲ್ಪ ನೀರು ಹಾಕೋಣ. ಇದು ರುಬ್ಬೋಣ. ಇದು ಅವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು. ಹಾಗೆ ಬಿಟ್ಬಿಡ್ಬಾರ್ದು, ತಳ ಕಚ್ಬಿಡುತ್ತೆ ಆಮೇಲೆ. ಇದು ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡೋಣ. ನೋಡಿ, ಈಗ ಫುಲ್ಲು ಫೈನ್ ಪೇಸ್ಟ್ ಆಗಿದೆ. ಇವಾಗ ಚಿಕನ್ನ ತೆಗಿಯೋಣ. ಫ್ರೈ ಮಾಡ್ಕೊಳೋಣ ಇನ್ನೊಂದ್ಸಲಿ.
ತಳ ಏನು ಹತ್ತಿಲ್ಲ, ಅವಾಗವಾಗ ತಿರುಗಿಸ್ಕೊಳ್ಳೋದು ಒಳ್ಳೆಯದು. ಮಿಕ್ಸ್ ಮಾಡಿ ಚೆನ್ನಾಗಿ. ಈಗ ನಾವು ರುಬ್ಬಿರೋ ಅಂಥ ಮಸಾಲೆ ಹಾಕೋಣ ಇದಕ್ಕೆ. ಇವಾಗ ನಾವು ಇದಕ್ಕೆಲ್ಲ ಹಸಿ ಹಸಿ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿ. ಇದು ಮಿಕ್ಸ್ ಆದಮೇಲೆ ನಾವು ಸ್ಪೈಸಸ್ ತೋರಿಸಿದ್ನಲ್ಲ ಅಷ್ಟೂ ನಾವೀಗ ಮಿಕ್ಸ್ ಮಾಡೋಣ, ಇದಕ್ಕೆ ಹಾಕೋಣ. ಇಷ್ಟು ಸ್ಪೈಸಸ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆದಮೇಲೆ ಲಿಡ್ ಕ್ಲೋಸ್ ಮಾಡೋಣ. ಕುಕ್ಕರ್ ಫುಲ್ಲು ಕ್ಲೋಸ್ ಮಾಡಿ 2 ವಿಜಲ್ ಓಡಿಸೋಣ. 2 ವಿಜಲ್ ಕೂಗಾಯಿತು, ಕೂಲ್ ಕೂಡ ಆಗಿದೆ. ಬನ್ನಿ ಓಪನ್ ಮಾಡೋಣ, ಹೆಂಗಿದೆ ಅಂತ ನೋಡೋಣ. ವಾವ್, ಒಳ್ಳೆ ಘಮ ಘಮ ಅಂತಿದೆ. ಓಕೆ ಫ್ರೆಂಡ್ಸ್, ಆಗಿದೆ. ಇವಾಗ ಫೈನಲಿ ನಾವೇನು ಹಾಕ್ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಬಿಟ್ಟು ಸರ್ವ್ ಮಾಡೋದು. ಗೈಸ್ ಫುಲ್ಲು ರೆಡಿ ಇದೆ. ಬನ್ನಿ ಟೇಸ್ಟ್ ಮಾಡೋಣ. ಬಿಸಿ ಇದೆ, ಇಲ್ಲಿ ಕೆಳಗಡೆ ಇಟ್ಕೊಂಡು ತಿಂತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ. ಇದಕ್ಕೆ ನೀವು ನಿಂಬೆಹಣ್ಣು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಿಂಬೆಹಣ್ಣನ್ನ ಫುಲ್ಲು ಹಿಂಡ್ಬಿಟ್ಟು ಅದ್ರ ಜೊತೆ ತಿನ್ನಿ. ಸಕ್ಕತ್ತಾಗಿದೆ. ಫೈನಲಿ ಸ್ಪೈಸಿಯಾಗಿ ಬೇಗ ಮಾಡ್ಕೋಬೋದು ಗೈಸ್. ಇದೇ ಥರ ರೆಸಿಪಿಗಾಗಿ ನನ್ನ ಪೇಜ್ ಕುಸುಮಾಸ್ ಕಿಚನ್ ಫಾಲೋ ಮಾಡಿ.